ಇದು ತಮಿಳುನಾಡು, ಇದು ದ್ರಾವಿಡರ ಕೋಟೆ. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಹಿಂದಿ ಭಾಷೆಗೆ ನಾವು ಅವಕಾಶವನ್ನು ಕೊಡೋದಿಲ್ಲ. ತಮಿಳುನಾಡಿನಲ್ಲಿ ಹಿಂದಿ ಬ್ಯಾನ್ ಮಾಡಿದ ಸ್ಟಾಲಿನ್ ಹಿಂದೆಯಾಗಲಿ ಮುಂದೆಯಾಗಲಿ ಇಲ್ಲಿ ಹಿಂದಿ ಆಟ ನಡೆಯೋದಿಲ್ಲ. ಹಿಂದಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಭಾಷಾ ಹುತಾತ್ಮರ ದಿನಾಚರಣೆ ದಿವಸವೇ ಸ್ಟಾಲಿನ್ ಘೋಷಣೆ. ಆ ತರಹದ್ದೊಂದು ಗಂಡಸು ಕರ್ನಾಟಕದಲ್ಲಿ ಇಲ್ಲ. ನಮ್ಮ ರಾಜ್ಯ ದ್ರಾವಿಡರ ಕೋಟೆ. ತಮಿಳು ಭಾಷೆಗೆ 2000ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಇದೆ. ಇಲ್ಲಿ ಹಿಂದಿ ಭಾಷೆ ಹೇರಿಕೆ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. MRF ಟೈರ್ನಷ್ಟು ಗ್ಯಾಪ್ ಅಲ್ಲ, ಸೂಜಿಯ ಸಣ್ಣ ರಂಧ್ರದಷ್ಟು ಕೂಡ ಅವಕಾಶ ಕೊಡೋದಿಲ್ಲ. ನಮ್ಮಲ್ಲೂ ಒಂದಷ್ಟು ಜನ ಇದ್ದಾರೆ. ಹಿಂದಿ ಹೇರಿಕೆ ಆದಾಗ ಕನ್ನಡದ ಧ್ವಜ ಹಿಡಿದು ಪ್ರತಿಭಟನೆ ಮಾಡುತ್ತಾರೆಯೇ ಹೊರತು ಪ್ರಬಲವಾಗಿ ಹಿಂದಿ ಹೇರಿಕೆಯ ವಿರುದ್ಧ ಧ್ವನಿಗೂಡಿಸಿದವರು ಯಾರ್ಯಾರು ಲೆಕ್ಕ ಕೊಡಿ. ಆವೇಶಕ್ಕೆ ಬಿದ್ದು ನಿರಂತರ 3 ದಿನ ಪ್ರತಿಭಟನೆ ಮಾಡಿ 4ನೇ ದಿನ ತ್ರಾಣ ಕಳ್ಕೊಂಡು ಮನೇಲಿ ಕೂತ್ಕತ್ತೀವಿ. ತಮಿಳುನಾಡಿನಂತಹ ತಮಿಳುನಾಡು ಹಿಂದಿಗಿಲ್ಲ ಅವಕಾಶ ಕೊಡೋದಿಲ್ಲ ಅಂತಾರೆ. ಹಾಲಿನ ಪ್ಯಾಕೆಟ್ಟಿನ ಕಟ್ಟ ಕಡೆಯ ಸ್ಥಾನದಲ್ಲೂ ಹಿಂದಿ ಪದ ಬರೋದಿಲ್ಲ. ಅಲ್ಲಿ ಬರಿಗಣ್ಣಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ದುರ್ಬೀಣ ಹಾಕೊಂಡು ಹುಡುಕಿದ್ರು ನಿಮಗೆ ಹಿಂದಿ ಸಿಗೋದಿಲ್ಲ. ತಮಿಳುನಾಡದು. ನಮ್ಮಲ್ಲೋ ಕನ್ನಡನ ಹುಡುಕಬೇಕಿಲ್ಲಿ. ಉಳಿದಿದೆಲ್ಲವೂ ಪರಭಾಷೆಗಳು. ತಮಿಳುನಾಡಿನಲ್ಲಿ ಭಾಷಾ ಹುತಾತ್ಮರ ದಿವಸ ಸ್ಟಾಲಿನ್ ಸರ್ಕಾರ ಘೋಷಣೆ ಮಾಡಿದ್ದೇನು ಗೊತ್ತಾ? ಇಲ್ಲಿ ಪರಭಾಷೆಗೆ ಅವಕಾಶ ಇಲ್ಲ, ಹಿಂದಿ ಹೇರಿಕೆಗೆ ಅವಕಾಶ ಇಲ್ಲ. ಹಿಂದಿ ಎನ್ನುವ ಭೂತವನ್ನ ಹೆಂಗೆಂಗು ನಮ್ಮ ಭಾಷೆಯನ್ನು ಆವರಿಸಿಕೊಳ್ತಾ ಇದೆ ಅಂದರೆ, ಈ ಹಿಂದೆ ನಿಮಗೆ ಗೊತ್ತಿರಬಹುದು, ದಹಿ ಬೇರೆ ಬೇರೆ ಏನು ನಾವು ಬಳಸುವಂತಹ ಪದಾರ್ಥಗಳಿಗೆ ಹಿಂದಿ ಪದ ಕಡ್ಡಾಯ ಆಗಬೇಕು ಅಂತ ಹೇಳಿ ಒಂದಷ್ಟು ಜನ. ಬ್ರಿಟಿಷರು ಹಿಂಗೆ ಭಾರತವನ್ನು ಆಳಿದ್ದು. ಆರಂಭದಲ್ಲಿ ಅಯ್ಯ ಸ್ವಾಮಿ ನಾವೇನೋ ಮಾರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಾಂಬಾರು ಪದಾರ್ಥ ಮಾರ್ಕೊಂಡು ಹೋಗ್ತೀವಿ ಅಂತ ಬಂದರು ಅವರು. ಬಂದು 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 ಅದಾದ ನಂತರ ಇಡೀ ಭಾರತವನ್ನು 250 ವರ್ಷಗಳ ಕಾಲ ಆಳಿದ್ರು. ನಮ್ಮವ್ರು ಯಾರು ಏನೋ ಮಾರ್ಕೊಂಡು ಹೋಯ್ತಾನಂತ ನಾವು. ಹಿಂದಿ ಭಾಷೆಯೂ ಕೂಡ ಅಲ್ಪ ಸ್ವಲ್ಪ ಅಂಥೇಳಿ ಬಂದು ಸಂಪೂರ್ಣ ಆವರಿಸ್ಕೊಂಡ್ರೆ ನಾವು ಹಿಂದಿ ಗುಲಾಮರಾಗಬೇಕಾಗಿ ಬರುತ್ತೆ. ತಮಿಳುನಾಡಿನಲ್ಲಿ ಅತ್ಯಂತ ಖಂಡತುಂಡವಾದಂಥ ನಿರ್ಧಾರ ಇದು. ಇದಕ್ಕೆ ಯಾವ ಅಭ್ಯಂತರಗಳು ಬಂದರೂ ಕೂಡ ಸ್ಟಾಲಿನ್ ಏನಕ್ಕೆ ತೆರೆಯೋದು ಅಂದುಬಿಡ್ತಾನೆ. ಯಾವ ಆಕ್ಷೇಪಣೆಗೂ ಕೂಡ ಅಂದುಬಿಡ್ತಾರೆ ಸ್ಟಾಲಿನ್. ಭಾಷಾ ಹುತಾತ್ಮರ ದಿನಾಚರಣೆಯ ದಿವಸವೇ ಈ ಸ್ಟಾಲಿನ್ ಘೋಷಣೆ. ಎಲ್ಲರೂ ಒಗ್ಗಟ್ಟಾಗಿ ಹಿಂದಿಯನ್ನು ಹಿಂದಿಕ್ಕೋಣ ಎಂದ ಸ್ಟಾಲಿನ್. ಎಲ್ಲರೂ ಒಗ್ಗಟ್ಟಾಗಿ ಹಿಂದಿಕ್ಕೋಣ. ಬಲವಂತದ ಹಿಂದಿ ಹೇರಿಕೆ ನಡೆಯುತ್ತಿದೆ. ಅದು ಅತ್ಯಂತ ಅಪಾಯಕಾರಿ. ನೋಡಿ, ಆ ಅಪಾಯ ಅವರಿಗೆ ಅರ್ಥ ಆಗಿದೆ, ನಮಗೆ ಅರ್ಥ ಆಗಿಲ್ಲ. 60% ಕನ್ನಡ ಭಾಷೆ, 40% ಇನ್ನುಳಿದ ಭಾಷೆ ಅಂತ ಹೇಳುತ್ತೆ ಸರ್ಕಾರ. ಬೆಂಗಳೂರಿನ ಎಲ್ಲ ಪ್ರದೇಶಗಳನ್ನು ಪರಿಶೀಲನೆ ಮಾಡಿದ್ರೆ ಈವರೆಗೂ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಕನ್ನಡವನ್ನು ಚಿಕ್ಕದಾಗಿಯೂ ಇಂಗ್ಲಿಷನ್ನು ದೊಡ್ಡದಾಗಿಯೂ ಅನೇಕ ಬೋರ್ಡ್ಗಳು ಈವರೆಗೂ ಜೀವಂತವಾಗಿದೆ. ಸರ್ಕಾರದ ಅಧಿಕೃತ ಆದೇಶ ಜಾರಿಯಾದರೂ ಕೂಡ ಜಾರಿಯಾಗದೇ ಇರತಕ್ಕಂತಹ ಅನೇಕ ಬೋರ್ಡ್ಗಳು. ಈ ತರಹದ ಸ್ಥಿತಿ ಕರ್ನಾಟಕದಲ್ಲಿ. ಆದರೆ ತಮಿಳುನಾಡಿನಲ್ಲಿ ನೋಡಿ, ಕಡ್ಡಿ ಮುರಿದಂಗೆ ಮಾತನಾಡಿದ್ದಾರೆ, ಕಡ್ಡಿ ಮುರಿದಂಗೆ ಘೋಷಣೆ. ಹಿಂದಿಗೆ ಯಾವುದೇ ತರಹದ ಅವಕಾಶ ಇಲ್ಲ. ನಿನ್ನೆ ದಿನ ಇದನ್ನು ಘೋಷಣೆ ಮಾಡಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ MK ಸ್ಟಾಲಿನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.